ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ. ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಮತ್ತೆ 4 ಚೈನು, ಬಟ್ಟೆಗೆ ಲಾಕ್. ಇದೇ ಥರ ಮಾಡ್ತಾ ಹೋಗಿ. 4 ಚೈನು ಬಟ್ಟೆಗೆ ಲಾಕು, 4 ಚೈನು ಬಟ್ಟೆಗೆ ಲಾಕು, ಇದನ್ನೇ ಮಾಡ್ತಾ ಹೋಗಿ ಪೂರ್ತಿ ಸೀರೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ಬ್ಲಾಕ್ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ 4 ಚೈನಲ್ಲೇ ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕೀಗ. ನಾನು ತೋರಿಸಿದ್ದೀನಲ್ವ ಮೊದಲೆಲ್ಲ ನನ್ನ ವೀಡಿಯೋದಲ್ಲಿ ಕ್ಲಸ್ಟರ್ ಸ್ಟಿಚ್ ಡಿಸೈನ್ ತುಂಬ ಮಾಡಿದ್ದೀನಿ. ಕ್ಲಸ್ಟರ್ ಸ್ಟಿಚ್ಚಿಂದು ಈ ಥರ ಟ್ರಿಪಲ್ ಕ್ರೋಶೆ ಕ್ಲಸ್ಟರ್ ಸ್ಟಿಚ್ ಮಾಡ್ತಾಯಿದ್ದೀನಿ. 2 ಸಾರಿ ದಾರ ಸುಮ್ಕೊಂಡು ಇಲ್ಲಿಂದ ದಾರ ತಂದು ಫಸ್ಟ್ 2 ಆಮೇಲೆ 2 ಮಾತ್ರ ಒಂದೇ ಮಾಡ್ತೀನಿ. ಇಲ್ಲಿ 2 ಲೂಪ್ ಉಳಿಯಿತು. ಇನ್ನು 2 ಸಾರಿ ದಾರ ಸುಮ್ಕೊಳ್ಳಿ. ಇನ್ನಿಂದ ದಾರ ತಂದು ಫಸ್ಟ್ 2 ಆಮೇಲೆ 2, 3 ಲೂಪ್ ಉಳಿಯಿತು ಹುಕ್ಕಲ್ಲಿ. ಇನ್ನೊಂದು ಸಾರಿ ಮಾಡ್ಕೊಳ್ಳಿ. 2 ಸಾರಿ ದಾರ ಸುಮ್ಕೊಂಡು ಇಲ್ಲಿಂದಲೇ ವಾಪಸ್ ತಂದು ಫಸ್ಟ್ 2 ಆಮೇಲೆ 2, ಈ ಥರ 4 ಲೂಪ್ ಉಳಿಯಿತು. 4 ಲೂಪ್ ಉಳಿಯೋವರೆಗೂ ಮಾಡ್ತಾಯಿದ್ದೀನಿ. ಈ ಥರ 4 ಲೂಪ್ ಉಳಿಯೋವರೆಗೂ. ಈಗ ದಾರ ತಗೊಂಡು ಇದನ್ನೆಲ್ಲ ಒಂದು ಮಾಡಿ ಲಾಕ್ ಮಾಡಿ. ಈಗ 3 ಚೈನು ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ 3 ಚೈನ್ ಮಾಡಿಕೊಂಡು ಮತ್ತೆ ಅದೇ 4 ಚೈನ್ ಗ್ಯಾಪಿನ ಈ ಫಸ್ಟ್ ಬ್ಲಾಕಲ್ಲೇ ಇನ್ನೊಂದು ಕ್ಲಸ್ಟರ್ ಸ್ಟಿಚ್ಚು ಈ ಥರ 1 2 ಮಾಡ್ತೀನಿ. ಇದು 2 ಲೂಪ್ ಆಯ್ತು ಈಗ ಹುಕ್ಕಲ್ಲಿ. ಮತ್ತೊಂದು ಸರಿ ಇನ್ನೊಂದು ಸರಿ ಆಯಿತು. ಈಗ ಮತ್ತೊಂದು ಸರಿ ತಗೊಳ್ತಾ ಇದ್ದೀನಿ. 2 1 2 4 ಲೂಪ್ ಆಯಿತು. ಲಾಕ್ ಮಾಡಿ ಪೂರ್ತಿ ಸೇರಿಸ್ಕೊಳ್ಳಿ. ಮತ್ತೊಂದು ಲಾಕ್ ಮಾಡಿ. ಈಗ ಇಲ್ಲಿ 2 ಚೈನ್ ಮಾಡ್ತಾಯಿದ್ದೀನಿ. 2 ಚೈನ್ ಮಾಡಿಕೊಂಡು ಈ ಒಂದು ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕ್ ಬಿಟ್ಟು ಅದರ ಮುಂದಿನ ಬ್ಲಾಕ್ ಇದೆಯಲ್ವ, ಇಲ್ಲಿ 4 ಚೈನಿಂದು ಇದು ಬಿಟ್ಟು ಇದು ಇಲ್ಲಿ ಕ್ಲಸ್ಟರ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ತಗೊಳ್ಳಿ. 1 2 3 ಲೂಪ್ ಆಯಿತು. 4 ಅಥವಾ 5ರವರೆಗೂ ಮಾಡ್ಬೋದು. ನೀವು ಬೇಕಾದ್ರೆ ಹೆಚ್ಚು ಮಾಡ್ಬೋದು. ಕ್ಲಸ್ಟರ್ ಸ್ಟಿಚ್ ಎಷ್ಟರದ್ದು ಮಾಡ್ಬೋದು. ಈಗ ನಾನು 4 ಲೂಪ್ವರೆಗೂ ಮಾತ್ರ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸೇರಿಸಿ ಒಂದೇ ಮಾಡಿ ಮತ್ತೊಂದು ಲಾಕ್, ಮತ್ತೆ 3 ಚೈನ್, ಮತ್ತೆ ಅಲ್ಲೇ ಕ್ಲಸ್ಟರ್ ಸ್ಟಿಚ್ ಇದೇ 4 ಚೈನು ಬ್ಲಾಕಲ್ಲಿ 1 2 1 2 ಇನ್ನೊಂದು ಸಾರಿ 1 2 4 ಲೂಪ್ ಆಯ್ತು ನೋಡಿ. ಕ್ರೋಶೆ ಹುಕ್ಕಲ್ಲಿ 4 ಲೂಪ್ ಇದೆ. ದಾರ ತಗೊಂಡು ಆ 4ಅನ್ನು ಒಂದೇ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡಿ ಮತ್ತೆ ಈ ಬ್ಲಾಕ್ ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ಇದೇ ಥರ ಇಲ್ಲಿ ನೆಕ್ಸ್ಟ್ ಇದರಲ್ಲಿ ಕ್ಲಸ್ಟರ್ ಸ್ಟಿಚ್ 1 2 ಇನ್ನೊಂದು 3, ಆಗ 4 ಲೂಪ್ ಆಗುತ್ತೆ. 3 ಸಾರಿ ಈ ಥರ ಟ್ರಿಪಲ್ ಕ್ರೋಶೆ ಥರ ಮಾಡಿದರೆ 4 ಲೂಪ್ ಆಗುತ್ತೆ. ಇದನ್ನು ಜಾಯಿನ್ ಮಾಡಿ ಎಲ್ಲ ಸೇರಿಸಿ ಮತ್ತೊಂದು ಲಾಕ್, ಮತ್ತೆ 3 ಚೈನು, ಮತ್ತು ಅದೇ 4 ಚೈನಲ್ಲಿ ನೀವು ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕು. 1
2 3 ಲಾಕ್ ಮಾಡಿ ಪೂರ್ತಿ ಸೇರಿಸಿ ಲಾಕ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಇದು ಒಂದು ಬಿಟ್ಟು ಒಂದು ಬ್ಲಾಕಲ್ಲಿ ಕ್ಲಸ್ಟರ್ ಸ್ಟಿಚ್ಚು 3 ಚೈನು ಕ್ಲಸ್ಟರ್ ಸ್ಟಿಚ್ಚು ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿ ನೀವು ಫಸ್ಟ್ ಟ್ರಿಪಲ್ ಕ್ರೋಶೆ ಹಾಕಿದ್ದೀರಲ್ವ, ಇಲ್ಲಿ ಕ್ಲಸ್ಟರ್ ಸ್ಟಿಚ್ಚು, ಈ ಫಸ್ಟ್ ಇಲ್ಲಿ 3 ಚೈನ್ ಹಾಕಿರೋದಲ್ವ, ಈ 3ನೇ ಚೈನಲ್ಲಿ ನೀವು ಇದನ್ನು ಲಾಕ್ ಮಾಡ್ಕೋಬೇಕು. ಈ ಥರ 3ನೇ ಚೈನಲ್ಲಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ ನಾನು. ಅದು ಗಟ್ಟಿ ನಿಂತ್ಕೊಳ್ಳುತ್ತೆ ಡಬಲ್ ಲಾಕ್ ಮಾಡಿದರೆ. ಈ ಥರ ಮಾಡಿಕೊಂಡು ಇದರಲ್ಲಿ ಈಗ ನೆಕ್ಸ್ಟ್ ಈ ಕ್ಲಸ್ಟರ್ ಸ್ಟಿಚ್ಚಿನ ಮಧ್ಯದಲ್ಲಿ ಒಂದು ಅಲ್ಲಿ ಲಾಕ್ ಮಾಡಿದಿರಿ ಕ್ಲಸ್ಟರ್ ಸ್ಟಿಚ್, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಈ 3 ಚೈನ್ ಇದೆಯಲ್ವ ಮಧ್ಯ ಗ್ಯಾಪ್, ಇಲ್ಲಿ ಸಿಂಗಲ್ ಕ್ರೋಶೆ 3. ಇದು ನಾನು ಕುಚ್ಚಿಗೆ ಬಿಟ್ಕೊಳ್ತಾ ಇದ್ದೀನಿ. ಕುಚ್ಚಿಗೆ ಇದಾದಮೇಲೆ ಇಲ್ಲಿ ಈ ಕ್ಲಸ್ಟರ್ ಸ್ಟಿಚ್ನ ಮಧ್ಯೆ ಲಾಕ್ ಆಗಿದೆಯಲ್ವ, ಇಲ್ಲಿನೂ ಅದನ್ನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ಇಲ್ಲಿಂದ ಡಬಲ್ ಕ್ರೋಶೆ ಇಲ್ಲಿ ಈ 3 ನೆಕ್ಸ್ಟ್ ಕ್ಲಸ್ಟರ್ ಸ್ಟಿಚ್ನ ಮಧ್ಯೆ 3 ಚೈನ್ ಇದೆಯಲ್ವಾ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು 3 ಚೈನ್ ಮಾಡಿ ಇದನ್ನು ಪೀಕೋ ಮಾಡ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ದಾರ ತಗೊಂಡೋಗಿ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಬೀಡ್ ಹಾಕಿಬಿಟ್ಟು 3 ಚೈನ್ ಹಾಕಿ ಪೀಕೋ ಮಾಡೋದು. ಈಗ ಮತ್ತೊಂದು ಡಬಲ್ ಕ್ರೋಶೆ ಇದೇ ಈ 3 ಚೈನಲ್ಲಿ. ಇಲ್ಲಿ ಸ್ಮಾಲ್ ಬೀಡ್, ಮೂರು ಚೈನಾಗಿ ಇಲ್ಲಿ ಈ ಗ್ಯಾಪಲ್ಲಿ ತಗೊಂಡೋಗಿ ಪೀಕೋ, ಮತ್ತೆ ಡಬಲ್ ಕ್ರೋಶೆ, ಬೀಡ್, ಈ ಥರ ಬೀಡ್ ಸೇರಿಸ್ಕೊಳ್ಳಿ. 3 ಚೈನು ಬೀಡ್ ಸೇರಿಸಿ ಆದಮೇಲೆ 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ನ ಕೆಳಗಡೆ ಇಲ್ಲಿ ಈ ಡಬಲ್ ಕ್ರೋಶೆ ಎಂಡಲ್ಲಿ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಡಬಲ್ ಕ್ರೋಶೆ, ಬೀಡ್, 3 ಚೈನು ಇಲ್ಲಿ ಬೀಡ್ನ ಕೆಳಗಡೆಯ ಗ್ಯಾಪಲ್ಲಿ ಲಾಕ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲು ಇದೆ, ಗ್ರ್ಯಾಂಡು ಕಾಣಿಸುತ್ತೆ. ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆ ಆಗಿ ಬೀಡ್, ಮೂರು ಚೈನು, ಪೀಕೋ. ನೋಡ್ಕೊಳ್ಳಿ ಇದು ಎಷ್ಟು ದೂರ ಬರುತ್ತೆ ಅಂತ. ಇಲ್ಲಿ ಎಂಡ್ವರೆಗೂ ಬರೋ ಅಷ್ಟು, ಇನ್ನೊಂದು ಬೇಕಾದ್ರೂ ಮಾಡ್ಕೋಬೋದು ನೀವು. ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಸೇರಿಸಿ ಆದಮೇಲೆ 3 ಚೈನು, ಮತ್ತು ಇಲ್ಲಿ ಪೀಕೋ. ಇದನ್ನು ಇಲ್ಲಿ ನೆಕ್ಸ್ಟು ಈ ಕ್ಲಸ್ಟರ್ ಸ್ಟಿಚ್ ಇದೆಯಲ್ವಾ, ಇಲ್ಲಿ ಲಾಕ್ ಮಾಡಿ. ಕ್ಲಸ್ಟರ್ ಸ್ಟಿಚ್ನ ಮಧ್ಯದಲ್ಲಿ ಲಾಕ್, ಕ್ಲಸ್ಟರ್ ಸ್ಟಿಚ್ಚನ್ನು ನೀವು ಲಾಕ್ ಮಾಡಿದ್ದೀರಲ್ವಾ, ಇಲ್ಲಿ ಈ ಮಧ್ಯದಲ್ಲಿ ಮಿಡ್ಲಲ್ಲಿ ಅದನ್ನು ಲಾಕ್ ಮಾಡಿ. ಆವಾಗ ಆರ್ಚ್ ಚೆನ್ನಾಗಿ ಬರುತ್ತೆ. ಈ ಥರ ಬರುತ್ತೆ. ಇನ್ನು ಇಲ್ಲಿ ನಾನು ಮತ್ತೆ ಕುಚ್ಚಿಗೆ ಜಾಗ ಬಿಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ
2 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಈ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಲಾಕ್ ಮಾಡಿ. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಕ್ಲಸ್ಟರ್ ಸ್ಟಿಚ್ಚಿನ ಮಧ್ಯದಲ್ಲಿ ಇಲ್ಲಿ ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಬೀಡ್ ಮತ್ತು ಪೀಕು ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಚೆನ್ನಾಗಿ ಬರುತ್ತೆ ಅವಾಗ ಇದು. ನೋಡಿ, ಇಲ್ಲಿ ಬೀಡ್ ಸೇರಿಸಿ ಮತ್ತು 3 ಚೈನು, ಇದನ್ನು ಇಲ್ಲಿ ಬೇಕು. ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ. ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ, ಅರ್ಥ ಚೆನ್ನಾಗಿ ಬರುತ್ತೆ. ಪೂರ್ತಿ ಮಾಡಿ ತೋರಿಸ್ತೀನಿ ನಾನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಪೂರ್ತಿ ಮಾಡಿ ತೋರಿಸ್ತೀನಿ.